ಮತ್ತೊಂದು 8 ವರ್ಷದ ಅನಾಮಿಕಾ ಬಾಲಕಿ ಮೃತಪಟ್ಟಿರೋದು. ದುರಂತದಲ್ಲಿ ಮನೆ ಯಜಮಾನ ಲಾಲ್ ಬಾಬು ಪತ್ನಿ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಕೇಳಿದ್ರು ಬಿಜೆಪಿ ಶಾಸಕ. ಬಾಡಿಗೆ ಮನೆಯಲ್ಲಿ 4 ಕುಟುಂಬ ವಾಸವಾಗಿತ್ತು. ತಡೆಗೋಡೆ ಬಿದ್ದಿದೆ ಮನೆ ಮೇಲೆ. ಪುಟ್ಟ ಮಗು ಸೇರಿದಂತೆ ಒಟ್ಟು 3 ಜನ ಈ ದುರ್ಘಟನೆಗೆ ಬಲಿಯಾಗಿದ್ದಾರೆ. ಮನೆ ಮೇಲೆ ತಡೆಗೋಡೆ ಬಿದ್ದು ದುರಂತ ಸಂಭವಿಸಿರೋದು. ಮಂಗಳೂರಿನಲ್ಲಾದಂತಹ ಘಟನೆ ಇದು. ಮೃತ ಬಾಲಕಿಯ ಫೋಟೋ ನೋಡ್ತಾ ಇದ್ದೀರಿ ನೀವು. 4 ವರ್ಷದ ಮಗು, ಇನ್ನೊಂದು 8 ವರ್ಷದ ಬಾಲಕಿ ಈ ಘಟನೆಯಲ್ಲಿ ಮೃತಪಟ್ಟಿರೋದು. ಮಂಗಳೂರಿನ ಕಂಕನಡಿ ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ಘಟನೆ ನಡೆದಿದೆ. 2 ಮನೆ ಮೇಲೆ ತಡೆಗೋಡೆ ಬಿದ್ದಿದೆ. 2 ಮನೆಯಲ್ಲಿ 4 ಕುಟುಂಬ ವಾಸವಾಗಿತ್ತು. 3 ಜನ ಮೃತಪಟ್ಟಿದ್ದಾರೆ. ಈಗಾಗಲೇ ನಾನು ಇನ್ನು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಪಡ್ಕೊಳ್ಳುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತೇಳಿ ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು, ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನ ಅಡಿಯಲ್ಲಿ 4 ಮನೆಗಳು, ಸಣ್ಣ ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟರ್ನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲು, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಭಾಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿಯೋ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ, ಹಾಗೆ 2 ಮಕ್ಕಳು ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವು ಅವರ ಬ್ಯಾಂಕಿನ ವಿಳಾಸ ಅಥವಾ ಅವರ ಬ್ಯಾಂಕಿನ 4 ಗಂಟೆಗೆ ಮಲಗಿದ್ದೆವು. ಮಲಗುವಾಗ ಸೌಂಡ್ ಬಂತು. ಓಡಿ ಹೋಗಿ ಹೊರಗಡೆ ಬಂದು ಎಲ್ಲ ಮನೆಯವರು ಕೂಗಾಡ್ಲಿಕ್ಕೆ ಶುರು. ನಮ್ಮ ಮನೆ ಎಲ್ಲ ನೋಡುವಾಗ ಈ ತರ ಆಗಿದೆ. ಮತ್ತೆ ನಾನು ಸೀದಾ ಓಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಹೋಗಿ ಬಂದರು ಪೊಲೀಸ್ದವರು. ಬಂದು ಎಲ್ಲರಿಗೆ ಫೋನ್ ಮಾಡಿ ಫೈರ್ ಸರ್ವಿಸ್ ಎಲ್ಲ ಲಿಮಿಟೆಗೆ ಕರೆಸಿದ್ರು. ಆಂಬುಲೆನ್ಸ್ ಎಲ್ಲ ಬಂದು ಎಲ್ಲವರನ್ನು ಬಚಾವ್ ಮಾಡಲಿಕ್ಕೆ ನೋಡಿದ್ರು. ಅದರೊಂದು ಫಸ್ಟ್ ಮನೆಯಲ್ಲಿ 4 ಮಕ್ಕಳು ಒಳಗಡೆ ಮಲಗಿದ್ರು. ಅವರನ್ನೆಲ್ಲ ತೆಗಿಯುವಾಗ ಕೊಂಡೋಗಿದ್ದಾರೆ ಆಸ್ಪತ್ರೆಗೆ. ಮತ್ತೆ ಸೆಕೆಂಡ್ ಮನೆಯಲ್ಲಿ ಅವರು ಸಿಕ್ಕಾಕೊಂಡಿದ್ರು, ಅವರನ್ನು ಕೂಡ ಕೊಂಡೋಗಿದ್ದಾರೆ. ನಾವು 2 ಮನೆಯಿಂದ ನಮಗೆ ದೇವರದಿಂದ ಜನಗಣನೆಗೆ ಯಾರಿಗೆ ಏನಾಗಿಲ್ಲ ಸರ್. ಬಾಡಿಗೆ ಮನೆ ಇದು, ನನ್ನ ಮನೆ ಬಾಡಿಗೆಯಲ್ಲಿ ಇರುವುದು. ನಾವು ಒಂದು 12-13 ವರ್ಷದಿಂದ ಇಲ್ಲೇ ಇದ್ದೇವೆ. ಇವರು ಸೆಲೂನ್ ಮಾಡ್ಕೊಂಡು ಇವರು 2 ವರ್ಷ ಆಯ್ತು ಅದರಲ್ಲಿ ಬಂದಿದ್ದಾರೆ. ಇಲ್ಲಿ ಬಾಡಿಗೆ ಬರ್ತಾ ಹೋಗ್ತಾ ಇರ್ತೇವೆ ಬಾಡಿಗೆಯಲ್ಲಿ ಇರುವಾಗ. ಆ ತರ ಆಗಿದ್ದು. ಬಿಹಾರದವರು. ಬಿಹಾರ ಅಂದ್ರೆ ಇಲ್ಲಿ ಏನು ಕೂಲಿ ಕೆಲಸ? ಇಲ್ಲಿ ಇದು ಕಟ್ಟಡದ ಇದೆಲ್ಲ ಡೋರ್ ಎಲ್ಲ ಫರ್ನಿಚರ್ ಕೆಲಸ ಎಲ್ಲ ಮಾಡ್ತಾ ಇರೋದು ಅವರು. ಅವರು ಒಂದೇ ಮನೆಯವರು ಬೇರೆ ಬೇರೆ ಮನೆ? ಅದು ಒಂದು ಬೇರೆ ಮನೆಯವರು ಹೆಂಗ್ಸು ಮೃತಪಟ್ಟಿದ್ದು, ಮತ್ತೊಂದು ಮಕ್ಕಳು ಒಂದೇ ಮನೆಯದ್ದು. ಅದು ಕರೆಕ್ಟ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.